ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಿಶಿತಾ ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಾ ಕಂಡ್ರಿ? ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ ಕಂಡ್ರಿ. ನೀವೆಲ್ಲನೂ ಚೆನ್ನಾಗಿರ್ಬೇಕಂತ ಭಗವಂತ ಕೇಳ್ತಾ ವ್ಲಾಗ್ ಅನ್ನೋದು ಭಾನುವಾರ ಸ್ಟಾರ್ಟ್ ಮಾಡಿದ್ದೆ ಕಂಡ್ರಿ. ನನಗೂ ಹುಷಾರಿಲ್ಲ, ಅದಕ್ಕೆ ತಲೆಗೆಲ್ಲ ಬಟ್ಟೆ ಶೊಟ್ರು ಎಲ್ಲ ಬಿಚ್ಚಿಗೆ ಇಕ್ಕೊಂಡು ಹಾಕೋಬಿಟ್ಟಿದ್ದೀವಿ. ಏನು ಮಾಡೋಕ್ಕಾಗಲ್ಲ. ನನಗೆ ಇತ್ತೀಚೆಗೆ ಯಾಕೋ ರಾತ್ರಿ ಹೊತ್ತೆಲ್ಲ ಫುಲ್ಲು ಶಿವರಿಂಗು ನಡ್ಕ ಬಂದುಬಿಡುತ್ತೆ. 2 ಬೆಡ್ಶೀಟ್ ಹಾಕಿದ್ರೂ ಆ ನಡ್ಕ ಅನ್ನೋದು ಹೋಗಲ್ಲ, ಆ ಥರ ಆಗೋಗ್ಬಿಟ್ಟಿದೆ. ಯಾಕೋ ರಕ್ತ ಎಲ್ಲ ಕಮ್ಮಿ ಆಗಿದೆಯಂತೆ. ಅದಕ್ಕೆ ರಕ್ತ ಹುಟ್ಟೋದಕ್ಕೆ ಅವು ತಿಂತಾ ಇದ್ದೀನಿ, ನೋಡಬೇಕು ಯಾವ ಥರ ಇರುತ್ತೆ ಅಂತ. ಇನ್ನು ವ್ಲಾಗ್ ಏನಂದರೆ ಬರೀ ನಾನ್ ವೆಜ್ದೇ ಕಂಡ್ರಿ. ಮನೆ ಕೆಲಸಗಳು ಆಟಗಳು ಇದೇ ಇಷ್ಟೇ ವ್ಲಾಗು. ಸುಮಾರು 1.5 ತಿಂಗಳು ಆಗೋಗಿತ್ತು ಮನೇಲಿ ನಾನ್ ವೆಜ್ ಅನ್ನೋದು ತಂದು, ಚಿಕನ್ ತಂದು ಜಾಸ್ತಿ 1.5 ತಿಂಗಳು. ಕಾರ್ತಿಕ ಮಾಸ ಬೇರೆ ಇತ್ತಲ್ಲ, ಕಾರ್ತಿಕ ಮಾಸ ಬೇರೆ ತಿನ್ನಲ್ಲ. ಇನ್ನು ಹಂಗೆ ಕಾರ್ತಿಕ ಮಾಸ ಆಗಿದ ತಕ್ಷಣ ತಿರುಪ್ತಿಗೆ ಹೋಗೋ ತನಕ ತಿನ್ನೋದು ಬೇಡ ಅಂತ ಹೇಳ್ಬಿಟ್ಟು, ತಿರುಪ್ತಿಗೂ ಶ್ರೀಕಾಳಹಸ್ತಿಗೆಲ್ಲ ಹೋಗೋ ತನಕ ಏನು ಮುಟ್ಟಬಾರ್ದು ಅಂತೇಳ್ಬಿಟ್ಟು, ಇನ್ನು ಇಷ್ಟೇ ದಿನ ಇದ್ದೀವಿ, ಇನ್ನು ಸ್ವಲ್ಪ ದಿನಕ್ಕೆ ಯಾಕೆ ಅಂತೇಳ್ಬಿಟ್ಟು ತಿಂದಿಲ್ಲ ಕಂಡ್ವಿ. ಇನ್ನು ತಿರುಪ್ತಿ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ಖಾಲಿ ಆಯಿತು. ಇನ್ನು ಮನೇಲಿ ಏನಿಲ್ಲ, ಇನ್ನು ಸ್ವಲ್ಪ ಇದೆ ಅಷ್ಟೇ. ಅದು ನಾನ್ ವೆಜ್ ತಿನ್ನೋವಾಗ ಹಂಗೆಲ್ಲ ಮುಟ್ಟೋದು ದೇವ್ರ ಪ್ರಸಾದ. ಇನ್ನು ಭಾನುವಾರ ಬಂತು. ಭಾನುವಾರ ದಿವಸ ಚಿಕನ್ 1-2 kg ತರಿಸಿದ್ದೆ ಕಂಡ್ರಿ. ಜಾಸ್ತಿ ದಿವಸ ಆಗೋಗಿತ್ತಲ್ಲ ತಿಂದು, ಚೆನ್ನಾಗಿ ಬಾಡಿ ತಿನ್ನೋಣ ಅಂತೇಳ್ಬಿಟ್ಟು. ಹುಷಾರು ಬೇರೆ ಇರಲಿಲ್ಲ. ಖಾರವಾಗಿ ಚೆನ್ನಾಗಿ ಕಬಾಬು ಮತ್ತು ಸಾಂಬಾರು ಮಾಡ್ಕೊಂಡಿದ್ದೆ ಕಂಡ್ರಿ. ಸಾರು, ಚಿಕನ್ ಸಾರು ವೆರೈಟಿಯಾಗಿ ಏನೂ ಇಲ್ಲ, ಮಾಮೂಲಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಸಾರು ಮಾಡಿದ್ದೆ. ಇನ್ನು ಕಬಾಬ್ಗೂ ಸ್ವಲ್ಪ ಸ್ಪೈಸಿಯಾಗೆ ಮಾಡ್ಕೊಂಡಿದ್ದೆ. ನಾಲ್ಗೆಲ್ಲ ಹದಗೆಟ್ಟೋಗಿದೆ, ಅದಕ್ಕೆ ಸ್ವಲ್ಪ ಸ್ಪೈಸಿಯಾಗಿ ಕಬಾಬ್ ಎಲ್ಲ ಮಾಡ್ಕೊಂಡಿದ್ದೆ ಕಣ್ರಿ. ಮನೇಲಿ ಮಾಮೂಲಿ ಕೆಲಸಗಳಷ್ಟೇ ಕಣ್ರಿ. ಇನ್ನೂ ವಯಸ್ಸು ಸರಿಯೇ ಹೋಗಿಲ್ಲ. ಒಂದು ವಾರದ ಮೇಲೆ ಆಗೋಯ್ತು ಹುಷಾರು ತಪ್ಪಿ. ಏನೋ ಇತ್ತೀಚೆಗೇನೋ ಹುಷಾರೇ ಇಲ್ಲ ಕಣ್ರಿ. ಎಲ್ಲಾದರೂ ಹೋಗಿದ್ದು ಬಂದರೆ ಅಸಲಿ ವೆದರೇ ಸರಿ ಇಲ್ಲ ಹೇಳ್ಬೇಕಂದ್ರೆ. ಯಾಕೋ ವೆದರ್ ಸರಿ ಇಲ್ಲ. ಮೊನ್ನೆ ಎಲ್ಲ ಭಾನುವಾರ ಎಲ್ಲ ಫುಲ್ಲು ಮಳೆ, ಒಂಥರ ಸೈಕ್ಲೋನ್ ಇದ್ದಂಗೆ. ಆ ಕಡೆ ಎಲ್ಲ ನಮ್ಮ ಕಡೆ ಎಲ್ಲ ಮಳೆ ಬೀಳ್ತಾನೆ ಇತ್ತು. ಮನೆ ಬಿಟ್ಟಂತೂ ಈಚಕ್ಕಂತೂ ಹೋಗಿಲ್ಲ ಕಣ್ರಿ. ನಾವಂತೂ ಮನೇಲಿ ತಿಂದು ನೋಡು, ಟಿ ವಿ ನೋಡಿ, ಇಷ್ಟೇ ಕೆಲಸ. ಮನೇಲಿ ಕೆಲಸ ಮನೇಲಿ ಕೆಲಸ ಆಗಿದೆ ನಾನು 1 ಗಂಟೆಗೆ ಆಯಿತು. ಅಡುಗೆ, ಮನೆ ಒರೆಸೋದು, ಮನೆ ಕ್ಲೀನಿಂಗ್ ಎಲ್ಲ 1 ಗಂಟೆ ಆಯಿತು. ಇನ್ನು ಸಾಂಬಾರು ಕುದೀತಾ ಇದೆ, ಅನ್ನಕ್ಕೆ ಇಕ್ಬಿಟ್ಟು ಅನ್ನ ಆಗಿದೆ. ಈ ಕಡೆ ಮುದ್ದೆಗೆ ಇಕ್ಕೊಂಡಿದ್ದೀನಿ ಕಣ್ರಿ. ಪಾತ್ರೆಗಳು ಒಂದು ಸರಿ ತೊಳೆದಿಕ್ಕಿದೆ, ಆ ಪಾತ್ರೆಗಳು ರಾಶಿ ಇತ್ತು. ಅದೇ ತೊಳೆದ್ಮೇಲೆ ಮತ್ತೆ ಬೀಳ್ತಾನೆ ಇದೆ. ಸಾಂಬಾರು ಮುದ್ದೆ ಎಲ್ಲ ಆಗೋ ತನಕ ನಮ್ಮ ಮನೇಲಿ ಪಾತ್ರೆಗಳಂತೂ ಬೀಳ್ತಾನೆ ಇರುತ್ತೆ ತೊಳೆದು. ಈ ಮಳೆಗಾಲದಲ್ಲಿ ನೀರಲ್ಲಿ ಆಡಿದ್ರೆ ಇನ್ನೂ ಶೀತ ಜಾಸ್ತಿ ಆಗೋಗ್ಬಿಟ್ಟಿದೆ ಕಣ್ರಿ ನನಗಂತೂ. ಇನ್ನು ಉಪ್ಪು ಖಾಲಿಯಾಗಿತ್ತು. ಉಪ್ಪು, ಸಕ್ಕರೆ, ಧನಿಯಾ ಪೌಡ್ರ್ ಎಲ್ಲ ಖಾಲಿಯಾಗಿತ್ತು. ನಾನು ಡಬ್ಬಗಳೆಲ್ಲ ನೀಟಾಗಿ ತೊಳ್ಕೊಬಿಟ್ಟು, ಬಟ್ಟೆ ಎಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು, ಅದೇನೇನು ಉಪ್ಪು, ಸಕ್ಕರೆ ಮತ್ತು ಮಸಾಲೆ ಪೌಡ್ರ್, ಧನಿಯಾ ಪೌಡ್ರು ಎಲ್ಲ ತುಂಬಿಸಿ ಎತ್ತಿಕ್ಕೊಂಡೆ ಕಣ್ರಿ. ಇನ್ನು ಅಷ್ಟೊತ್ತಿಗೆ ಈ ಕಡೆ ಮುದ್ದೆಗೆ ಇಕ್ಕಿದ್ನಲ್ಲ, ಅದು ಉಕ್ಕು ಬರ್ತಾಯಿತ್ತು. ತೆಗೆದುಬಿಟ್ಟು ಮುದ್ದೆ ರಾಗಿ ಹಿಟ್ಟು ಹಾಕ್ಬಿಟ್ಟು ಮುದ್ದೆ ತಿರುಗಿಸ್ತಾ ಇದ್ದೀನಿ. ಅಲ್ಲಲ್ಲಿ ಸ್ವಲ್ಪ ಬಿಡ್ಸ್ ತಗೊಂಡಿದ್ದೆ ಕಣ್ರಿ. ಫುಲ್ ವೀಡಿಯೋನೇ 1 ಗಂಟೆ ಮೇಲೆ ಆಗೋಗಿತ್ತು. ಅದನ್ನೊಂದು 7 ನಿಮಿಷ ತರೋಷ್ಟೊತ್ತಿಗೆ ಸಾಕಾಗೋಯ್ತು. ಸ್ಪೀಡ್ ಇಕ್ಬಿಟ್ಟಿದ್ದೀನಿ ಅಲ್ಲಲ್ಲಿ. ಇನ್ನೇನು ಮಾಡೋದು, ಮುದ್ದೆ ತೊಳಿಸ್ತಾ ಇದ್ದೀನಿ. ಆ ಕಡೆ ಪಾತ್ರೆಗಳು, ಈ ಕಡೆ ಸಾಂಬಾರು. ಕಬಾಬ್ ಮಾತ್ರ ಮಧ್ಯಾಹ್ನ ಬೆಳಗ್ಗೆ ನೆನೆಸಿಕ್ಕೋಬಿಟ್ಟಿದ್ದೆ. ಎಲ್ಲ ಇಕ್ಬಿಟ್ಟು ಮಧ್ಯಾಹ್ನ 2 ಗಂಟೆಗೆ ಹಂಗೆ ಬಿಸಿ ಹಾಕ್ಕೊಂಡು ತಿಂದ್ವಿ ಕಣ್ರಿ. ಬಿಸಿ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನೆನೆಸಿತ್ತಲ್ಲ, ಚೆನ್ನಾಗಿ ಉಪ್ಪು ಖಾರ ಎಲ್ಲ ಅಂಟಿತ್ತು. ಇನ್ನು ಯಾವ್ಯಾವುದೇ ಗ್ರಾಸರಿ ಅದಕ್ಕೆ ಹಾಕ್ಬಿಟ್ಟು ಎಲ್ಲ ಬಿಡ್ತಾಯಿದ್ದೀನಿ. ಇನ್ನು ಧನಿಯಾ ಪೌಡ್ರ್ ಅಂತೂ ಈ ಸರಿ ನಮ್ದು ಏನಾಗೋಗಿದೆಯಾ ಅಂದರೆ ಕತೆ, ಮೆಣಸಿನ್ಕಾಯಿ ಹಾಕಿದ ತಕ್ಷಣ ಧನಿಯಾ ಪೌಡ್ರ್ ಹಾಕ್ಬಿಟ್ಟಿದ್ದೀನಿ ನಾನು. ಬೇರೆಯವ್ರು ಯಾರೋ ಆ ಹುಡುಗನ ಕೇಳಿದೆ, ಅಪ್ಪಿ ಏನಪ್ಪಿ ಹಾಕೋದು, ಹೆಂಗೆ ಹಾಕೋಕೆ ಏನಾಗಲ್ಲ. ನಾನು ಬುದ್ಧಿ ಇಲ್ದಿರೋರು ಹಾಕ್ಬಿಟ್ಟೆ. ಬರೀ ಖಾರನೇ ಇದೆ ಕಣ್ರಿ. ನಾವು ಯಾವುದೇ ಮಸಾಲೆ ಧನಿಯಾ ಪೌಡ್ರ್ ಹಾಕಿದ್ರೂ ಖಾರದ ಪುಡಿ ಹಾಕೋಂಗೇ ಇಲ್ಲ, ಆ ಥರ ಖಾರ ಇದೆ. ಹಂಗೆ ಮಾಡ್ತಾಯಿದ್ದೀನಿ, ಖಾರದ ಪುಡಿ ಆಡೇ ಮಾಡ್ಕೊತಾ ಇಲ್ಲ, ಬರೀ ಧನಿಯಾ ಪೌಡ್ರ್ ಒಂದೇ ಆರ್ಡ್ರ್ ಮಾಡ್ಕೊತಾ ಇದ್ದೀನಿ. ಇನ್ನು ಮುದ್ದೆ ಎಲ್ಲ ಮಾಡಿ ಇಕ್ಬಿಟ್ಟೆ ಅಕ್ ಬಾಕ್ಸ್ಗೆ. 4 ಜನ, ನನಗೆ, ನಮ್ಮ ಅಪ್ಪಗೆ, ನನ್ನ ಯಜಮಾನ್ರಿಗೆ, ನಮ್ಮ ಅಜ್ಜಿಗೆ 4 ಮುದ್ದೆ ಮಾಡ್ಕೊಂಡಿದ್ದೆ ಕಣ್ರಿ. ಇನ್ನು ಸಾಂಬಾರೆಲ್ಲ ಆಗಿತ್ತು. ನಮ್ಮ ಯಜಮಾನ್ರು ಪಾಪ, ನಾವೇನೋ ಬೆಳಗ್ಗೆ ದೋಸೆ ಚಟ್ನಿ ತಿಂದ್ವಿ, ಅವ್ರೇನು ತಿಂದೇ ಇರಲಿಲ್ಲ. ಅವ್ರಿಗೆ ಬಡಿಸ್ಬಿಟ್ಟೆ ತಿನ್ನಲಿ ಅಂತ ಹೇಳ್ಬಿಟ್ಟು ಅವ್ರು ತಿಂತಾಯಿದ್ರು. ಇನ್ನು ಕುಕ್ಕರ್ದು ಇರೋ ಸಾರೆಲ್ಲ, ಚಿಕನ್ ಸಾಂಬಾರೆಲ್ಲ ಒಂದು ಪಾತ್ರೆಗೆ ಬಗ್ಸ್ಕೊಂಡು ಅವೆಲ್ಲ ನೀಟಾಗಿ ತೊಳ್ಕೊಂಡ್ಬಿಡ್ತಾಯಿದ್ದೀನಿ. ಒಂದೇ ಸರಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಬಿಡೋಣ ಅಂತೇಳ್ಬಿಟ್ಟು. ಯಾಕಂದರೆ ನನಗೆ ಅಡುಗೆ ಮನೆ ಕ್ಲೀನಾಗಿರಬೇಕು. ಒಂಥರ ಅಂಟಂಟು ಏನಾದರೂ ಇದ್ದರೆ, ಆ ಗೋಡೆಗೆ ಏನಾದರೂ ಎಗರಿದ್ರೆ ಟೈಲ್ಸಿಗೆಲ್ಲ, ಅದೆಲ್ಲ ತೊಳೆಯೋ ತನಕ ನಂಗೆ ಸಮಾಧಾನ ಆಗೋಲ್ಲ. ಅಸಲಿಗೆ ತಿನ್ನೋದಕ್ಕೆ ಸಹ ಮನಸ್ಸು ಬರೋಲ್ಲ. ಬೆಳಗ್ಗೆ 1-2 ದೋಸೆ ತಿಂತಿದ್ದೆ. ಇನ್ನು ತಿನ್ನೋಷ್ಟೊತ್ತಿಗೆ ಕರೆಕ್ಟಾಗಿ 1:30 ಆಗಿತ್ತು. ಒಂದೇ ಸರಿ ಊಟನೇ ಮಾಡ್ಕೊಬಿಟ್ಟೆ. ಎಲ್ಲ ನೀಟಾಗಿ ಮುದ್ದೆ ಪಾತ್ರೆ ಎಲ್ಲ ಗೀಚಿ ಎಲ್ಲ ತೊಳೆದು ಇಕ್ಬಿಟ್ಟೆ. ಇನ್ನೆಲ್ಲ ಉದುರಿಸ್ಕೊಂಡ್ಬಿಡ್ತಾಯಿದ್ದೀನಿ, ನೋಡ್ತಾ ಇದ್ರಲ್ವ. ಆ ಸ್ಟವ್ ಮೇಲೆ ಇರೋವೆಲ್ಲ ತೆಗೆದುಬಿಟ್ಟು, ಅವು ತೊಳೆದುಬಿಟ್ಟು ಉಕ್ಕೋಗಿತ್ತು ಒಂದು ಕಡೆ ಎಲ್ಲ. ಅದೆಲ್ಲ ತೊಳೆದುಬಿಟ್ಟು ನೀಟಾಗಿ ಸ್ಟವ್ ಎಲ್ಲ ಉಚ್ಕೊಬಿಟ್ಟು, ಕೆಳಗಡೆ ಎಲ್ಲ ನೀಟಾಗಿ ಉಚ್ಕೊಂಡು ಟೈಲ್ಸ್ ಎಲ್ಲ ಉಚ್ಕೊಬಿಡ್ತಾಯಿದ್ದೀನಿ.
ನನಗೇನೋ ಅಡುಗೆ ಕೆಲಸ ಆಗಿದ ತಕ್ಷಣ ಕ್ಲೀನ್ ಮಾಡ್ಕೊಂಬಿರ್ಬೇಕು. ಅದ್ರ ಮೇಲೆ ಏನೂ ಇರಬಾರ್ದು, ಒಂದು ಸ್ಪೂನೇ ಆಗಲಿ ಪಾತ್ರೆ ಆಗಲಿ ಸ್ಟವ್ ಮೇಲೆ ಏನು ಉಕ್ಕಿರೋದು ಏನೂ ಇರಬಾರ್ದು. ಟೈಲ್ಸ್ ಮೇಲೂ ಅಷ್ಟೇ ಎಷ್ಟಾದರೆ ಅಷ್ಟು ಮಟ್ಟಿಗೆ ಕ್ಲೀನ್ ಅಂತೂ ಮಾಡ್ಕೊತೀನಿ ಕಣ್ರಿ. ಹಂಗೆ ಅಂತೂ ಇರಲ್ಲ. ಹುಷಾರು ಇದ್ದರೂ ಇಲ್ದಿದ್ರೂ ನನ್ನ ಕೆಲಸ ನಂಗೆ ತಪ್ಪಿದ್ದೇನಿಲ್ಲ. ಎಷ್ಟೇ ಆದರೂ ಹೆಣ್ಮಕ್ಳ ಕೆಲಸ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೇಬೇಕು. ಇನ್ನು ಯಾರು ಮಾಡ್ಕೊಡ್ತೇವೆ, ಹುಷಾರಿದ್ರು ಇಲ್ದಿದ್ರು ನಮ್ಮ ಕೆಲಸನ ಮಾಡ್ತಾನೆ ಇರಬೇಕು. ಇಲ್ಲಾಂದರೆ ಎಲ್ಲಿಂದಲ್ಲಿದ್ದರೆ ನಮ್ಗೆ ಮನಸ್ಸು ತೃಪ್ತಿ ಅನ್ನೋದು ಇರಲ್ಲ. ನನ್ನ ಮಗಳು ಏನೋ ಕೇಳಿಬಿಟ್ಟು ಹೋಗ್ತಾಯಿದ್ದಾಳೆ, ನಾನು ಹೋಗಮ್ಮ ಇಲ್ಲೆಲ್ಲ ಗಲೀಜು ಎಲ್ಲ ತಳ್ಕೊಬಿಡೋಣ, ಕಸ ಎಲ್ಲ ತಳ್ಕೊಬಿಟ್ಟೆ. ಫಸ್ಟು ಸ್ಟವ್ ಕಡೆ ಬೊಗ್ಗೆ ಏನಕ್ಕೆ ನೋಡೋದಂದರೆ ಸಿಲಿಂಡ್ರ್ ಕೆಳಗಡೆ ಆಫ್ ಮಾಡೋದು ಒಂದು ರೂಢಿ. ಬೊಗ್ಗೆ ನೋಡಿಬಿಟ್ಟು ಈಚೆಗೆ ಬಂದೆ. ಕಸ ಎಲ್ಲ ತೊಳ್ಕೊಂಡಿದ್ದೆಲ್ಲ ವೀಡಿಯೋ ಏನು ಮಾಡೋಕ್ಕೆ ಹೋಗಿಲ್ಲ ಕಣ್ರಿ. ಸ್ಟವ್ ಎಲ್ಲ ಕ್ಲೀನಾಗಿ ಒರೆಸ್ಕೊಂಬಿಟ್ಟು ಆ ಕಡೆ ಟೈಲ್ಸ್ ಎಲ್ಲ ಒರೆಸ್ಕೊಬಿಟ್ಟು ಇನ್ನು ಮನೆ ಒರೆಸ್ಕೊಬಿಡ್ತಾಯಿದ್ದೀನಿ. ನನ್ನ ಮಗಳು ನಮ್ಮ ಅಪ್ಪ ಅವ್ರ ಮೇಲೆ ಕೂತ್ಕೊಂಡಿದ್ರು. ಅವ್ರು ಮೊನ್ನೆ ಶನಿವಾರ ಸಂಜೆ ಬಂದಿದ್ರು ನಮ್ಮ ಅಪ್ಪ ಅವರು. ಮತ್ತು ಭಾನುವಾರ ಇತ್ತು, ಸೋಮವಾರ ಬೆಳಗ್ಗೆ ಅವರು ಕೆಲ್ಸಕ್ಕೆ ಹೋಗ್ತಾರೆ ಕಣ್ರಿ. ಇನ್ನು ಕಬಾಬ್ ಹಾಕ್ಕೊತಾ ಇದ್ದೀನಿ, ಬಿಸಿ ಬಿಸಿ ಮಾಡ್ಕೊಂಡು. ಬಟ್ಟೆ ನನಗೆ ಕಾಲೆಲ್ಲ ತಣ್ಣಕ್ಕಾಗೋಗಿ ನಡುಕ ಬಂದುಬಿಡುತ್ತೆ ಕಣ್ರಿ. ಕೂತ್ಕೊಂಡಿದ್ದೀನಿ, ನಡುಕ ಅನ್ನೋದು ಹಂಗೆ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ನೀರಲ್ಲಿ ಆಡಿದ್ದಕ್ಕೆ ಏನೋ ರಕ್ತ ಕಮ್ಮಿ ಇರೋದಕ್ಕೆ ಏನೋ ಗೊತ್ತಿಲ್ಲ. ಅದಕ್ಕೆ ತಲೆಗೆ ಬಟ್ಟೆ ಶೊಟ್ರು ಮಾತ್ರ ನಿಜ ಬಿಚ್ಚೇ ಇಲ್ಲ ಕಣ್ರಿ. ಭಾನುವಾರ ಇಲ್ಲ, ತಲೆ ಸಹ ಬಾಚಿರಲಿಲ್ಲ. ಆ ಕೂದಲು ಯಾಕೆ ಅನ್ಕೋಬೋದು, ಕೂದಲು ಏನು ಹಿಂದೆ ಕಟ್ಕಟ್ಟಿರ್ಬೋದು ಅಂತ. ನಾನು ದೇವ್ರಿಗೆ ಅನ್ನೋದು ಕೊಟ್ಟಿದ್ದೆ ಕಣ್ರಿ ಕೂದಲು. ಅವು ಇನ್ನೂ ಚಿಕ್ಕ ಚಿಕ್ಕದಾಗಿ ಬೆಳೀತಾ ಇದೆ. ಮನೆ ದೇವ್ರಿಗೊಂದ್ಸರಿ, ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಗೊಂದ್ಸರಿ ಕೊಟ್ಟಿದ್ದೆ. ಅವು ಇನ್ನೂ ಬೆಳೀತಾನೇ ಇಲ್ಲ. ಎಷ್ಟು ತಿಂಗಳಾಗೋಯ್ತು, ಆವಾಗಲೇ ವರ್ಷ ಆಗ್ತಾಯಿದೆ ಮನೆ ದೇವ್ರು ಕೊಟ್ಟು. ಈ ದೇವರು ಕೊಟ್ಟು ಒಂದು 8 ತಿಂಗಳಾಯಿತು. ಯಾಕೋ ಬೆಳೀತಾನೇ ಇಲ್ಲ. ಇನ್ನು ಬಿಸಿ ಬಿಸಿ ಕಬಾಬ್ ಮಾಡಿಕೊಂಡು ನಾನು ತಿನ್ಕೊಂಡು ಹಂಗೆ ವೀಡಿಯೋ ಮಾಡಿಕೊಂಡೆ ಕಣ್ರಿ. ಏನೋ ಇತ್ತೀಚೆಗೆ ನಿಮ್ಮ ಮುಂದೆ ಹಿಂಗಿದ್ರೆ ಹೆಂಗೆ ಬಂದುಬಿಡ್ತಾ ಇದ್ದೀನಿ, ತಪ್ಪು ತಿಳ್ಕೊಬೇಡ್ರಿ ಕಣ್ರಿ. ಎಲ್ಲ ನಮ್ಮ ಫ್ಯಾಮ್ಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ವಾಯ್ಸ್ ಬೇರೆ ಹೊಂಟೋಗಿದ್ದೆ. ಬಿಸಿ ಬಿಸಿ ಹಂಗೆ ಹಾಕ್ಕೊಂಡು ತಿಂತಾಯಿದ್ದೆ. ನಾನು ಹಾಕ್ತೀನಿ, ನಮ್ಮ ಯಜಮಾನ್ರು ಎತ್ತತ್ತಾರೆ. ಯಾವುದೇ ಆಗಿರಲಿ, ಬೋಂಡ ಆಗಿರಲಿ ಇದಾಗಿರಲಿ ಅವ್ರು ಹೆಲ್ಪ್ ಮಾಡ್ತಾರೆ ಕಣ್ರಿ. ಒಟ್ಟಿನಲ್ಲಿ ಒಳ್ಳೆ ಗಂಡನ ಪಡೆಯೋದು ಹೆಣ್ಮಕ್ಳು ಒಂದು ಅದೃಷ್ಟ. ಹೇಳ್ಬೇಕಂದ್ರೆ ಲೈಫ್ ಲಾಂಗ್ ಯಾರ ಜೊತೆ ಇರ್ತೀವಂದರೆ ಗಂಡನ ಜೊತೆನೇ ಅಲ್ವಾ ಕಣ್ರಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಣ್ರಿ ಲೈಕ್ ಮಾಡ್ಕೊಳ್ಳಿ.